welcome back to our YouTube channel. So ನಾವು ಹಿಂದಿನ ವಿಡಿಯೋದಲ್ಲಿ ಕ್ಲಾಸ್ 6 ಲೆಸನ್ 2 ಲೈನ್ಸ್ ಅಂಡ್ ಆಂಗಲ್ಸ್ ಲೆಸನ್ ಅಲ್ಲಿ ಲೈನ್ಸ್ ಬಗ್ಗೆ ತಿಳ್ಕೊಂತ ಹೋಗಿದ್ವಿ. ಸೊ ಇವತ್ತು ನಾವು ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಲೈನ್ಸ್ ಅಲ್ಲಿ ನಾವು ಟೈಪ್ಸ್ ಆಫ್ ಲೈನ್ಸ್ ಬಗ್ಗೆ ನೋಡ್ತಾ ಹೋಗಿದ್ವಿ, ಯಾವ ಟೈಪ್ಸ್ ಇದಾವೆ ಅಂತ ನೋಡ್ತಾ ಹೋಗಿದ್ವಿ. ಸೊ ಫಸ್ಟ್ ಈ ಲೆಸನ್ ಅಲ್ಲಿ ಮೇನ್ ಟೈಪ್ಸ್ ಆಫ್ ಲೈನ್ಸ್, ಮೇನ್ 3 ಟೈಪ್ಸ್ ಆಫ್ ಲೈನ್ಸ್, ಅದು ಬಂದ್ಬಿಟ್ಟು ಲೈನ್ ಸೆಗ್ಮೆಂಟ್, ಲೈನ್, ರೇ, ಇವು ಮೂರು ಮೇನ್ ಪಾಯಿಂಟ್ಸ್ ಇನ್ ದಿಸ್ ಲೆಸನ್. ಸೊ ಈಗ ಲೈನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಲೈನ್ ಸೆಗ್ಮೆಂಟ್. ಸೊ ಲೈನ್ ಸೆಗ್ಮೆಂಟ್, ಅ ಸ್ಟ್ರೇಟ್ ಲೈನ್ ವಿತ್ 2 definite end points. It has a fixed length and cannot be extended in both direction. ಸೊ ಲೈನ್ ಸೆಗ್ಮೆಂಟ್ ಕನ್ನಡದಲ್ಲಿ ನಾವೇನಂತೀವಿ, ರೇಖಾಖಂಡ ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಈಗ ಕನ್ನಡದಲ್ಲಿ ಹೇಳೋದಾದ್ರೆ ಎರಡು ಬಿಂದುವನ್ನು ಕೂಡಿಸಿದಾಗ ಆ ಎರಡು ಬಿಂದು ನಡುವೆ ಬರುವ ಒಂದು ದೂರಕ್ಕೆ ನಾವು ರೇಖಾಖಂಡ ಅಂತ ಕರಿತೀವಿ. ಸೊ ಈಗ ನೋಡಿ, ಟೂ ಪಾಯಿಂಟ್ಸ್ ಇದಾವೆ, ಅದನ್ನ ಕೂಡಿಸಿದಾಗ ಅದರ ಡಿಸ್ಟೆನ್ಸ್, ವಾಟ್ ಡಿಸ್ಟೆನ್ಸ್ ವಿ ಗಾಟ್ ನೋ, ದಟ್ ವಿ ಕಾಲ್ ಹ್ಯಾಸ್ ಲೈನ್ ಸೆಗ್ಮೆಂಟ್. ಸೊ ಇದನ್ನ ನಾವು ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಅ ಸ್ಟ್ರೇಟ್ ಲೈನ್ ವಿತ್ 2 definite end points. ನೋಡಿ, 2 ಎಂಡ್ ಪಾಯಿಂಟ್ಸ್ ಇದೆಯಾ? ಓಕೆ. ಇಟ್ ಹ್ಯಾಸ್ ಫಿಕ್ಸ್ಡ್ ಲೆಂತ್. ಸೊ ಇದಕ್ಕೆ ಇದರದೇ ಆದ ಒಂದು ಲೆಂತ್ ಇರುತ್ತೆ. ಸೊ ಇದನ್ನು ನಾವು ಈಸಿಯಾಗಿ ಮೆಜರ್ ಮಾಡ್ಬೋದು. ಯಾವ ಥರ? ಮಿಲಿಮೀಟರ್ ಆಗಲಿ, ಸೆಂಟಿಮೀಟರ್ ಆಗಲಿ, ಮೀಟರ್ ಆಗಲಿ, ಸೊ ಆ ಥರ ಮೆಜರ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಕೆನಾಟ್ ಬಿ ಎಕ್ಸ್ಟೆಂಡೆಡ್ ಇನ್ ಬೋತ್ ಡೈರೆಕ್ಷನ್. ಸೊ ಇದು ಲೈನ್ ಥರ ಎಕ್ಸ್ಟ್ಯಾಂಡ್ ಆಗಲ್ಲ. ಇದು ಲೈನ್ ಥರ, ಈಗ ಲೈನ್ ಅಂದರೆ ಎಕ್ಸ್ಟ್ಯಾಂಡ್ ಆಗುತ್ತೆ, ಈ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದಾಗುತ್ತೆ. ಬಟ್ ಲೈನ್ ಸೆಗ್ಮೆಂಟ್ ನೋ, ಈ ಪಾಯಿಂಟ್ ಇದೆ ಅಂದರೆ ಇಲ್ಲಿಗೆ ಸ್ಟಾಪ್ ಅದು. ಸೊ ಇದು ಮೂವ್ ಆಗೋದಿಲ್ಲ. ಈಗ ವಾಲ್, ಇದು ಪಾಯಿಂಟ್ನ ವಾಲ್ ಅಂತ ಅನ್ಕೊಳ್ಳೋಣ. ಸೊ ಇಟ್ ಈಸ್ ಅ ವಾಲ್, ಪಾಯಿಂಟ್ ಈಸ್ ಅ ವಾಲ್. ಈ ವಾಲ್ನ ದಾಟಿ ನಾವು ಹೋಗೋಕ್ಕಾಗಲ್ಲ. ಈ ಎರಡು ವಾಲ್ನ ಮಧ್ಯೆ ಇರುವ ಡಿಸ್ಟೆನ್ಸಲ್ಲಿ ನಾವು ಇರಬೇಕಾಗುತ್ತೆ. ಅದರಿಂದ ಮುಂದೆ ಹೋಗ್ತೀನಿ ಅಂದರೆ ನಮಗೆ ಆಗಲ್ಲ, ಅಲ್ಲಿ ಸ್ಟಾಪ್ ಅಂತ ಅರ್ಥ ಆಗುತ್ತೆ. ಸೊ ಈಗ ನಾನು ಇದನ್ನು ಮಾರ್ಕ್ ಕೂಡ ಮಾಡ್ಬೋದು, ಅಂದರೆ ನೇಮ್ ಕೊಡ್ತಾರಲ್ಲ, ಎ ಬಿ ಅಂತ ಕೊಡ್ತೀವಿ. ನೀವು ಏನು ಬೇಕಾದ್ರೂ ಕೊಡ್ಕೋಬೋದು. ಸೊ ಫಸ್ಟ್ ಇದರಲ್ಲಿ ಮೇನ್ ಪಾಯಿಂಟ್ ಮೀನ್ಸ್ ಲೈನ್ ಸೆಗ್ಮೆಂಟಿನ ಸಿಂಬಲ್. ಲೈನ್ ಸೆಗ್ಮೆಂಟಿನ ಸಿಂಬಲ್ ಏನು? ದಿಸ್ ಈಸ್ ಲೈನ್ ಸೆಗ್ಮೆಂಟ್ ಸಿಂಬಲ್. ಸೊ ನಾವು ಓದೋವಾಗ ಏನಂತೀವಿ? ಎ ಬಿ ಲೈನ್ ಸೆಗ್ಮೆಂಟ್. ಸೊ ಎ ಬಿ ಲೈನ್ ಸೆಗ್ಮೆಂಟ್ ಅಂತೀವಿ, ಅಥವಾ ಬಿ ಎ ಲೈನ್ ಸೆಗ್ಮೆಂಟ್ ಅಂತಲೂ ಅಂತೀವಿ. ಎರಡು ರೀತಿಯಲ್ಲಿ ನಾವು ಬರಿಬೋದು. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೆಕ್ಸ್ಟ್ ರೇ, a straight line with one fixed starting point that goes on forever in one direction. It does not have fixed length. ಸೊ ನೋಡಿ, ರೇ ಅಂದ್ರೇನು? ಕನ್ನಡದಲ್ಲಿ ರೇಗೆ ಏನಂತೀವಿ? ಕಿರಣ ಅಂತ ಅಂತೀವಿ. a straight line with one fixed starting point. So it is a starting point. ಸೊ ಇಲ್ಲಿಂದ ಒಂದು ಲೈನ್ ಹೇಳ್ಕೊಳ್ಳೋಣ. a straight line, it is called a ray. So ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ that goes on forever directions in one directions. It extend in one directions. ಸೊ ಈಗ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ನ ಈ ಪಾಯಿಂಟ್ ಇಂದ ಅದು ಮುಂದೆ ಹೋಗುತ್ತೆ. ಈಗ ಹಿಂದಕ್ಕೆ ಬರೋಕ್ಕಾಗೋದಿಲ್ಲ, ಅದು ಫುಲ್ ಮುಂದೆ ಹೋಗುತ್ತೆ. ಸೊ ಇದು ಎಕ್ಸ್ಟೆಂಡ್ ಆಗುತ್ತೆ. ಓಕೆನಾ? in one direction, it extend in one direction. It does not have fixed length. ಇದಕ್ಕೆ ಇದರದೇ ಆದ ಒಂದು ಲೆಂತ್ ಇರೋದಿಲ್ಲ. ಸೊ ಈಗ ರೇ ಮತ್ತೆ ಲೈನ್ಗೆ ಡಿಫ್ರೆನ್ಸ್ ನೋಡೋದಾದ್ರೆ, ಸೊ ಇಟ್ ಈಸ್ ಅ ಲೈನ್, ಇಟ್ ಎಕ್ಸ್ಟೆಂಡ್ಸ್ ಇನ್ ಬೋತ್ ಡೈರೆಕ್ಷನ್, ಬಟ್ ರೇ ಎಕ್ಸ್ಟೆಂಡ್ಸ್ ಇನ್ ಒನ್ ಡೈರೆಕ್ಷನ್. ಸೊ ಇದೆ ಲೈನ್ ಮತ್ತೆ ರೇಗೆ ಇರುವ ಡಿಫ್ರೆನ್ಸ್. ಸೊ ಲೈನ್ ಸೆಗ್ಮೆಂಟ್ ಅಲ್ಲಿ ಇಟ್ ಹ್ಯಾಸ್ ಫಿಕ್ಸ್ಡ್ ಲೆಂತ್. ಅದಕ್ಕೆ ಅದರದೇ ಆದ ಒಂದು ಲೆಂತ್ ಇತ್ತು ಲೈನ್ ಸೆಗ್ಮೆಂಟ್ ಅಲ್ಲಿ. ಬಟ್ ಇನ್ ray or line it does not have fixed length. ಸೊ ರೇಗೆ ಅಥವಾ ಲೈನ್ಗೆ ಅದರದೇ ಆದ ಒಂದು ಲೆಂತ್ ಇರೋದಿಲ್ಲ, ಅದು ಎಕ್ಸ್ಟ್ಯಾಂಡ್ ಆಗುತ್ತೆ. ರೇ ಒನ್ ಡೈರೆಕ್ಷನ್ ಅಲ್ಲಿ ಎಕ್ಸ್ಟ್ಯಾಂಡ್ ಆದರೆ ಲೈನು ಬೋತ್ ಡೈರೆಕ್ಷನ್ ಕೂಡ ಎಕ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದಕ್ಕೆ ಓಪಿ ಅಂತ ನಾನು ನೇಮ್ನ ಕೊಡ್ತೀನಿ. ಸೊ ಇದರ ಸಿಂಬಲ್ ಬಂದ್ಬಿಟ್ಟು, ಸೊ ಓದೋವಾಗ ಏನಂತ ಓದ್ತೀವಿ? ರೇ ಓಪಿ ಅಂತ ಓದ್ತೀವಿ, ಅಥವಾ ಓಪಿ ರೇ ಅಂತಲೂ ಓದ್ತಾರೆ. ಸೊ ಇದರ ಸಿಂಬಲ್ ಬಂದ್ಬಿಟ್ಟು
ಬರೀತಾರೆ ಒಬ್ಬೊಬ್ರು. ಸೊ ಈ ಥರ ಬರೀತಾರೆ, ಇಟ್ ಈಸ್ ಅ ರಾಂಗ್ ಆನ್ಸರ್. ಸೊ ನಾವು ಏನೇ ಬರೆಯೋದು ಇಲ್ಲಿ ರೇಲ್ ಮಾತ್ರ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ನಾವು ತಗೋಬೇಕು, ಒ ಪಿ ಅಂತಾನೆ ತಗೋಬೇಕು. ಪಿ ಯು ಅಂತ ತಗೊಂಡ್ರೆ ನಡೆಯೋದಿಲ್ಲ, ಇಟ್ ಈಸ್ ಅ ರಾಂಗ್ ಆನ್ಸರ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ನೀವು ಬೇರೆ ಇರ್ತಾರೆ ಎ ಬಿ ಅಂತ ಹಾಕೊಂಡ್ರೆ ಎ ಬಿ ಅಂತಾನೆ ಬರಬೇಕು, ಬಿ ಎ ಅಂತ ಬರೆಯೋ ಹಾಗಿಲ್ಲ. ದಟ್ ಈಸ್ ಓನ್ಲಿ ಇನ್ ರೇಸ್. ಸೊ ನಿಮಗೆ ಅರ್ಥ ಆಗಿರ್ಬೋದು, ರೇಸ್, ಲೈನ್ ಸೆಗ್ಮೆಂಟ್, ಲೈನ್, ಇಟ್ ಈಸ್ ದ ಮೇನ್ ಪಾಯಿಂಟ್ಸ್ ಇನ್ ಲೆಸನ್. ಸೊ ಇಲ್ಲಿಗೆ ಈ ಲೆಸನ್ ಮುಕ್ತಾಯವಾಗಿದೆ. ಸೊ ಥ್ಯಾಂಕ್ ಯು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.